ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ದಕ್ಷಿಣ ಭಾರತದ ಒಬ್ಬ ಯಶಸ್ವಿ ಬಹುಭಾಷಾ ನಿರ್ದೇಶಕ ಎ.ವಿ. ಶೇಷಗಿರಿ ರಾವ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಒಬ್ಬ ನಿರ್ದೇಶಕ ತನ್ನ ಜೀವಮಾನದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡೋದು ಅಂದರೆ ಅದೊಂದು ದೊಡ್ಡ ಸಾಧನೆ. ಶೇಷಗಿರಿ ರಾವ್ ಅವರು ಅಂಥದ್ದೊಂದು ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಕನ್ನಡ, ತೆಲುಗು, ತಮಿಳು ಹೀಗೆ 3 ಭಾಷೆಗಳಲ್ಲಿ ಯಶಸ್ವಿ ಚಿತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇಷ್ಟಾಗಿ ಕೂಡ ಅವರನ್ನು ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಇಡುವಂಥ ಕೆಲಸವನ್ನು ಈ ಯಾವುದೇ ಚಿತ್ರರಂಗದವರು ಮಾಡಿಲ್ಲ ಅನ್ನೋದು ಬೇಸರದ ಸಂಗತಿ. ಶೇಷಗಿರಿ ರಾವ್ ಅವರು ಹುಟ್ಟಿದ್ದು 1926ನೇ ಇಸ್ವಿ. ಆದರೆ ದಿನಾಂಕ ಯಾವುದು ಅನ್ನೋದು ಲಭ್ಯವಿಲ್ಲ. ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ, ಹಾಗಾಗಿ ಅವರ ಮಾತೃಭಾಷೆ ತೆಲುಗು. ಇಷ್ಟು ಮಾತ್ರ ಮಾಹಿತಿ ಲಭ್ಯವಿದೆ. ಜೊತೆಗೆ ಅವರು ಚಿತ್ರರಂಗಕ್ಕೆ ಬಂದಿದ್ದು ತಮ್ಮ 35ನೇ ವಯಸ್ಸಿನಲ್ಲಿ. ಆದರೆ ಅದಕ್ಕೂ ಮುಂಚೆ ಯಾರ ಬಳಿಯಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಿಲ್ಲ. 1961ರಲ್ಲಿ ತೆಲುಗು ಚಿತ್ರರಂಗದ ಅವತ್ತಿನ ನಂಬರ್ 1 ನಟರಾದ ಎನ್.ಟಿ. ರಾಮರಾವ್ ಹಾಗೂ ದೇವಿಕಾ ಅವರ ತಾರಾಗಣದ ಪೆಂಡ್ಲಿ ಪಿಲುಪು ಚಿತ್ರವನ್ನು ಅವರು ನಿರ್ದೇಶನ ಮಾಡ್ತಾರೆ. ಅದೇ ಅವರ ಮೊದಲ ನಿರ್ದೇಶನದ ಚಿತ್ರ. ತಮ್ಮ ಪ್ರತಿಭೆ ಎಂಥದ್ದು ಅನ್ನೋದನ್ನು ಅವರು ಆ ಚಿತ್ರದಲ್ಲೇ ಸಾಬೀತುಪಡಿಸ್ತಾರೆ. ಯಾಕೆಂದರೆ ಎನ್.ಟಿ. ರಾಮರಾವ್ ಅವರ ಅಭಿಮಾನಿ ಬಳಗ ಬಹಳ ದೊಡ್ಡದಿತ್ತು. ಆ ಕಾಲದಲ್ಲಿ ಅವರ ಐತಿಹಾಸಿಕ, ಪೌರಾಣಿಕ, ಜಾನಪದ ಶೈಲಿಯ ಚಿತ್ರಗಳಿಗೆ ಬಹಳ ಬೇಡಿಕೆ ಇತ್ತು. ಅಂಥ ದಿನಗಳಲ್ಲಿ ಇವರು ಒಂದು ಸಾಮಾಜಿಕ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಆ ಚಿತ್ರ ಬಿಡುಗಡೆಯಾಗಿದ್ದು ಮೇ ತಿಂಗಳ 5ನೇ ತಾರೀಕು 1961ನೇ ಇಸ್ವಿ. ಅದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಅದೇ ದಿವಸ ಎನ್.ಟಿ. ರಾಮರಾವ್ ಅವರು ಮುಖ್ಯ ಪಾತ್ರದಲ್ಲಿದ್ದ ಸತಿ ಸುಲೋಚನಾ ಚಿತ್ರ ಕೂಡ ಬಿಡುಗಡೆಯಾಗುತ್ತೆ. ಅದೊಂದು ಪೌರಾಣಿಕ ಚಿತ್ರ. ಅಲ್ಲಿ ಅವರು ಒಂದು ಧೀರೋದಾತ್ತವಾದ ಇಂದ್ರಜಿತುವಿನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅಂಥದ್ದೊಂದು ಚಿತ್ರ ಬಿಡುಗಡೆಯಾದಾಗ ಅದರ ಜೊತೆಯಲ್ಲಿ ಬಿಡುಗಡೆಯಾದ ಒಂದು ಸಾಮಾಜಿಕ ಚಿತ್ರ ಗೆಲುವು ಕಾಣೋದು ಅಷ್ಟು ಸುಲಭ ಅಲ್ಲ. ಆದರೆ ಶೇಷಗಿರಿ ರಾವ್ ಅವರ ಪ್ರತಿಭೆ ಎಂಥದ್ದು ಅಂದರೆ, ಆ ಚಿತ್ರವನ್ನು ಸಹ ಅವರು ಗೆಲ್ಲಿಸ್ತಾರೆ. ಪೆಂಡ್ಲಿ ಪಿಲುಪು ಹಾಗೂ ಸತಿ ಸುಲೋಚನಾ ಎರಡೂ ಚಿತ್ರಗಳು ವಿಜಯವಾಡ ಹಾಗೂ ರಾಜಮಹೇಂದ್ರಿಯಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಾಣುವುದರೊಂದಿಗೆ ಎ.ವಿ. ಶೇಷಗಿರಿ ರಾವ್ ಅವರ ಯಶಸ್ಸಿನ ಓಟ ಆರಂಭ ಆಗುತ್ತೆ. ಮುಂದೆ ಅವರು ಅನೇಕ ತೆಲುಗು ಹಾಗೂ ತಮಿಳು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾ ಚೆನ್ನೈನಲ್ಲಿ ನೆಲೆಸಿರ್ತಾರೆ. ಅವರು ಕನ್ನಡಕ್ಕೆ ಬಂದಿದ್ದು 1965ರಲ್ಲಿ. ಅದು ರಾಜಕುಮಾರ್ ಅವರ ಒಂದು ಮುಖ್ಯ ಚಿತ್ರದ ನಿರ್ದೇಶನದೊಂದಿಗೆ ಕನ್ನಡಕ್ಕೆ ಕಾಲಿಡ್ತಾರೆ. ನಿರ್ಮಾಪಕ ಪಾಲ್ ಮತ್ತು ಸ್ನೇಹಿತರು ಶ್ರೀ ಭಗವತಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ 1965ರಲ್ಲಿ ತೆರೆಗೆ ತಂದ ಚಿತ್ರ ಬೆಟ್ಟದ ಹುಲಿ. ಒಂದು ಸಾಹಸ ಪ್ರಧಾನವಾದಂಥ ಚಿತ್ರ. ಸಾಮಾಜಿಕ ಕಥೆಯಾದರೂ ಸಹ ಅದರಲ್ಲಿ ಡಕಾಯಿತರ ಕಥೆಯನ್ನು ಹೊಂದಿದ್ದರಿಂದಾಗಿ ಕುದುರೆಗಳು, ಪೊಲೀಸರು ಹಾಗೂ ಡಕಾಯಿತರ ನಡುವಿನ ಹೋರಾಟ ಎಲ್ಲವೂ ಇದ್ದಂಥ ಒಂದು ಮಸಾಲೆ ಚಿತ್ರ. ಆ ಚಿತ್ರಕ್ಕೆ ವಾಸ್ತವವಾಗಿ ನಾಗಪೂಜಾ ಚಿತ್ರದ ನಿರ್ದೇಶಕ ರಾಜಗೋಪಾಲ್ ಅವರನ್ನು ನಿರ್ದೇಶಕರನ್ನಾಗಿ ನಿಯುಕ್ತಿ ಮಾಡಬೇಕು ಅನ್ನುವಂಥ ಮಾತುಕತೆ ನಡೆದಿರುತ್ತೆ. ಈ ಚಿತ್ರದ ನಿರ್ಮಾಣದಲ್ಲಿ ಈಶ್ವರಿ ಪ್ರೊಡಕ್ಷನ್ಸ್ನ ಎನ್ ವೀರಾಸ್ವಾಮಿಯವರು ಸಹ ಕೈ ಜೋಡಿಸಿರ್ತಾರೆ. ವೀರಾಸ್ವಾಮಿ, ಗಂಗಪ್ಪ ಹಾಗೂ ಪಾಲ್ ಎಲ್ಲರೂ ಕೂತು ಮಾತಾಡುವಾಗ ಈ ಚಿತ್ರದ ನಿರ್ದೇಶನಕ್ಕೆ ಯಾರನ್ನು ಹಾಕಬೇಕು ಅನ್ನುವ ಚರ್ಚೆ ನಡೆದಿರುತ್ತೆ. ಆಗ ಸಂಕಲನಕಾರ ಭಕ್ತವತ್ಸಲ ಅವರು ಹಿಂದಿನ ದಿನ ತಾನೇ ಒಂದು ತಮಿಳು ಚಿತ್ರವನ್ನು ನೋಡಿರ್ತಾರೆ. ಆ ಚಿತ್ರದ ಹೆಸರು ನೀಯಾ ನಾನಾ. ಅದನ್ನು ನಿರ್ದೇಶನ ಮಾಡಿದ್ದವರು ಎ.ವಿ. ಶೇಷಗಿರಿ ರಾಯರು. ಆ ಚಿತ್ರದ ಒಂದು ಪ್ರಭಾವದಿಂದ ಅವರನ್ನೇ ಯಾಕೆ ಈ ಚಿತ್ರಕ್ಕೆ ನಿರ್ದೇಶಕರನ್ನಾಗಿ ಮಾಡಬಾರ್ದು ಅಂತ ಭಕ್ತ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಇವತ್ತಿನ ಹಾಗೆ ಫೋನ್ಗಳಿದ್ದಂಥ ಕಾಲ ಅಲ್ಲ. ಶೇಷಗಿರಿ ರಾಯರ ವಿಳಾಸವನ್ನು ಹುಡ್ಕೊಂಡು ಹೋಗ್ತಾರೆ. ಅವರನ್ನು ಬೆಟ್ಟದ ಹುಲಿ ಚಿತ್ರಕ್ಕೆ ನಿರ್ದೇಶಕರನ್ನಾಗಿ ಆರಿಸ್ತಾರೆ. ತಮ್ಮ ಆಯ್ಕೆಯನ್ನು ಶೇಷಗಿರಿ ರಾವ್ ಅವರು ಎಷ್ಟರ ಮಟ್ಟಿಗೆ ಸಮರ್ಥಿಸಿಕೊಳ್ತಾರೆ ಅಂದರೆ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ನೋಡಿ, ಮುಂದೆ ಶೇಷಗಿರಿ ರಾವ್ ಅವರು ಮತ್ತೊಂದು ರಾಜಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ 9 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. 1974ರಲ್ಲಿ ಅವರು ಮತ್ತೊಮ್ಮೆ ರಾಜಕುಮಾರ್ ಅವರನ್ನು ನಿರ್ದೇಶಿಸ್ತಾರೆ. ಅದು ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಸಂಪತ್ತಿಗೆ ಸವಾಲ್ ಚಿತ್ರ. ಶೇಷಗಿರಿ ರಾವ್ ಅವರು ರಾಜಕುಮಾರ್ ಅವರ 5 ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ. ಒಂದು ಮೊದಲ ಚಿತ್ರ ಬೆಟ್ಟದ ಹುಲಿ, ಇನ್ನೊಂದು ಈಗ ತಾನೇ ಹೇಳಿದ ಸಂಪತ್ತಿಗೆ ಸವಾಲ್,
ಇದಾದ ಮೇಲೆ ಬಹದ್ದೂರ್ ಗಂಡು ಚಿತ್ರ, ನಂತರ ರಾಜ ನನ್ನ ರಾಜ ಹಾಗೂ ಕೊನೆಯದಾಗಿ ರವಿಚಂದ್ರ ಚಿತ್ರ. ನೋಡಿ, ಈ 5 ಚಿತ್ರಗಳು ಯಶಸ್ವಿ ಚಿತ್ರಗಳು ಅನ್ನೋದೇ ಶೇಷಗಿರಿ ರಾಯರ ತಾಕತ್ತು ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. ರಾಜಕುಮಾರ್ ಅವರ ನಾಯಕತ್ವದ ಚಿತ್ರಗಳಲ್ಲದೆ ವಿಷ್ಣುವರ್ಧನ್ ಅವರು ನಾಯಕರಾಗಿದ್ದಂಥ ಅನೇಕ ಚಿತ್ರಗಳನ್ನು ಕೂಡ ಎ ವಿ ಶೇಷಗಿರಿರಾವ್ ಅವರು ನಿರ್ದೇಶನ ಮಾಡಿ ಗೆಲ್ಲಿಸಿದ್ದಾರೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದದ್ದು ಕನ್ನಡದ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಸೊಸೆ ತಂದ ಸೌಭಾಗ್ಯ. ಬೆಟ್ಟದ ಹುಲಿ ಚಿತ್ರದಿಂದ ಹಿಡಿದು ಸಂಪತ್ತಿಗೆ ಸವಾಲ್ ಚಿತ್ರದವರೆಗೆ ಆ 9 ವರ್ಷಗಳ ಒಂದು ಅವಧಿಯಲ್ಲಿ ಶೇಷಗಿರಿ ರಾವ್ ಅವರು ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡೀತಾರೆ. ಎ ಎಲ್ ಅಬ್ಬಾಯ ನಾಯ್ಡು ಅವರು ಮೊದಲ ಬಾರಿ ನಿರ್ಮಾಪಕರಾಗಿದ್ದು ಹೂವು ಮುಳ್ಳು ಚಿತ್ರದೊಂದಿಗೆ. ಆ ಚಿತ್ರದ ನಾಯಕರು ಉದಯ್ ಕುಮಾರ್ ಅವರು, ಅದನ್ನು ನಿರ್ದೇಶನ ಮಾಡಿದವರು ಎ ವಿ ಶೇಷಗಿರಿ ರಾವ್ ಅವರು. ಅದಾದ ಮೇಲೆ ಎ ಎಲ್ ಅಬ್ಬಾಯ ನಾಯ್ಡು ಅವರು ಉದಯಕುಮಾರ್ ಅವರು ನಾಯಕರಾಗಿದ್ದ 100ನೇ ಚಿತ್ರವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆ ಚಿತ್ರದ ಹೆಸರು ಸೇಡಿಗೆ ಸೇಡು, ಅದನ್ನು ನಿರ್ದೇಶನ ಮಾಡಿದ್ದು ಶೇಷಗಿರಿ ರಾಯರು. ಬೆಟ್ಟದ ಹುಲಿ ಚಿತ್ರದ ರೀತಿಯಲ್ಲಿಯೇ ಈ 2 ಚಿತ್ರಗಳು ಕೂಡ ಡಕಾಯಿತರ ಕಥೆಯನ್ನು ಹೊಂದಿದ್ದಂಥ ಚಿತ್ರಗಳು. ಹಾಗಂತ ಶೇಷಗಿರಿ ರಾವ್ ಅವರು ಆ್ಯಕ್ಷನ್ ಚಿತ್ರಗಳನ್ನೇ ಮಾಡ್ತಾಯಿದ್ರು ಅಂತ ಅಲ್ಲ. ಯಾಕೆಂದರೆ ಸೊಸೆ ತಂದ ಸೌಭಾಗ್ಯ ಒಂದು ಅಪ್ಪಟ ಸಾಂಸಾರಿಕ ಚಿತ್ರ. ಎಸ್ ಡಿ ಅಂಕಲಗಿಯವರು ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸಾಹಸವನ್ನು ಮಾಡಿದವರು. ಅವರು ನಿರ್ಮಾಣ ಮಾಡಿದಂಥ ಬದುಕು ಬಂಗಾರವಾಯಿತು, ಹೆಣ್ಣು ಸಂಸಾರದ ಕಣ್ಣು, ಈ ಚಿತ್ರಗಳನ್ನು ಸಹ ಎ ವಿ ಶೇಷಗಿರಿರಾವ್ ಅವರೇ ನಿರ್ದೇಶನ ಮಾಡಿದ್ದು. ಅಂದರೆ ಈ ಚಿತ್ರಗಳ ಟೈಟಲನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇವು ಸಾಂಸಾರಿಕ ಕಥೆಗಳನ್ನು ಹೊಂದಿದ್ದಂಥ ಚಿತ್ರಗಳು. ಅಂಥ ಒಂದು ಸಬ್ಜೆಕ್ಟನ್ನು ಕೂಡ ಅವರು ಸಶಕ್ತವಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು. ಜಯಂತಿ ಹಾಗೂ ವಿಷ್ಣುವರ್ಧನ್ ಅವರು ತಾರಾಗಣದಲ್ಲಿದ್ದ ಶ್ರೀಮಂತನ ಮಗಳು, ವಿಷ್ಣುವರ್ಧನ್ ಅವರು ನಾಯಕರಾಗಿದ್ದ ನಾನಿರುವುದೇ ನಿಮಗಾಗಿ, ಒಂದು ಬಹುತಾರಾಗಣದ ಚಿತ್ರ ವಸಂತಲಕ್ಷ್ಮಿ, ಇನ್ನೊಂದು ಅಪ್ಪಟ ಮನರಂಜನೆಯ ಹಾಸ್ಯ ಪ್ರಧಾನ ಚಿತ್ರ ಪಟ್ಟಣಕ್ಕೆ ಬಂದ ಪತ್ನಿಯರು. ಈ ಎಲ್ಲ ಚಿತ್ರಗಳು ಶೇಷಗಿರಿ ರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರಗಳು. ರಾಜಕುಮಾರ್ ಅವರ ತಾರಾಗಣದಲ್ಲಿ ಶೇಷಗಿರಿ ರಾವ್ ಅವರು ನಿರ್ದೇಶನ ಮಾಡಿದ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಚಿತ್ರಗಳೇ. ಆದರೂ ಸಹ ರವಿಚಂದ್ರ ಚಿತ್ರದ ನಂತರ ಅವರು ರಾಜಕುಮಾರ್ ಅವರಿಗಾಗಿ ಯಾವುದೇ ಚಿತ್ರವನ್ನು ನಿರ್ದೇಶನ ಮಾಡಲಿಲ್ಲ. ರವಿಚಂದ್ರ ಚಿತ್ರವನ್ನು ಸಹ ಅವರು ಪೂರ್ತಿಯಾಗಿ ಮುಗಿಸಲಿಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಆ ಚಿತ್ರದ ಸುಮಾರು 60 ಭಾಗದಷ್ಟು ಚಿತ್ರೀಕರಣವನ್ನು ಅವರು ಮಾಡಿರ್ತಾರೆ. ಮುಂದೆ ಆ ಜಾಗಕ್ಕೆ ದೊರೆ ಭಗವಾನ್ ಅವರು ಬರ್ತಾರೆ. ದೊರೆ ಭಗವಾನ್ ಅವರು ನಿರ್ದೇಶಕರಾಗಿ ಬಂದ ಮೇಲೆ ಆ ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿ ತೊಡಗಿಕೊಂಡ ಚಿಕ್ಕಣ್ಣನವರು ಹೇಳುವ ಪ್ರಕಾರ ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣ ಇಲ್ಲ. ಯಾಕೆಂದರೆ ಹಿಂದೆ ಧರ್ಮವಿಜಯ ಅಂತ ಒಂದು ರಾಜ್ಕುಮಾರ್ ಅವರ ನಾಯಕತ್ವದ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರಕ್ಕೆ ಜಗನ್ನಾಥ್ ಅನ್ನುವರು ನಿರ್ದೇಶಕರಾಗಿ ನಿಯುಕ್ತಿಯಾಗಿರ್ತಾರೆ. ಆದರೆ ಅವರು ತೆಲುಗಿನಲ್ಲಿ ಬೇರೆ ಯಾವುದೋ ಒಂದು ಚಿತ್ರದ ಅವಸರದಿಂದಾಗಿ ಅಲ್ಲಿಗೆ ಹೋಗಬೇಕಾಗಿ ಬಂದಿದ್ದರಿಂದ ಈ ಚಿತ್ರವನ್ನು ಕೈ ಬಿಟ್ಟು ಹೋಗ್ತಾರೆ. ಆಗ ಎಮ್ ಆರ್ ವಿಠಲ್ ಅವರು ಅದನ್ನು ಪೂರ್ತಿ ಮಾಡ್ತಾರೆ. ಆದರೆ ನಿರ್ದೇಶಕನ ಸ್ಥಾನವನ್ನು ಜಗನ್ನಾಥ್ ಅವರಿಗೆ ಕೊಡ್ತಾರೆ. ಟೈಟಲ್ ಕಾರ್ಡ್ನಲ್ಲಿ ಅವರ ಹೆಸರೇ ಬರುತ್ತೆ. ಬಿ ವಿಠಲಾಚಾರ್ಯ ಅವರು ನಿರ್ದೇಶನ ಮಾಡಿದ ಒಂದು ಯಶಸ್ವಿ ಚಿತ್ರ ವೀರಕೇಸರಿ, ಅಲ್ಲಿ ಕೂಡ 2 ಹಾಡುಗಳನ್ನು ಎಮ್ ಆರ್ ವಿಠಲ್ ಅವರು ನಿರ್ದೇಶನ ಮಾಡಿ ಚಿತ್ರೀಕರಣ ಮಾಡಿರುವಂಥ ಉದಾಹರಣೆಗಳು ಇದೆ. ಈ ರೀತಿಯಾಗಿ ನಿರ್ದೇಶಕರಿಗೆ ಬೇರೆ ಯಾವುದೋ ಅವಸರದ ಕೆಲಸವಿದ್ದಾಗ ಅವರ ಸ್ಥಾನಕ್ಕೆ ಬೇರೆಯವರು ಬಂದು ಆ ಚಿತ್ರವನ್ನು ಮುಗಿಸಿರುವಂಥ ಉದಾಹರಣೆಗಳು ಅಲ್ಲಲ್ಲಿ ಕಾಣುತ್ತೆ. ಆದರೆ ಶೀರ್ಷಿಕೆಯಲ್ಲಿ ಮೂಲ ನಿರ್ದೇಶಕರ ಹೆಸರನ್ನೇ ಹೆಚ್ಚಾಗಿ ಬಳಸ್ಕೊಂಡಿರ್ತಾರೆ. ರವಿಚಂದ್ರ ಚಿತ್ರದ ನಂತರ ಕೂಡ ನಾನು ಈಗಾಗಲೇ ಹೆಸರಿಸಿದಂಥ ಅನೇಕ ಚಿತ್ರಗಳನ್ನು ಶೇಷಗಿರಿ ರಾವ್ ಅವರು ನಿರ್ದೇಶನ ಮಾಡ್ತಾರೆ. ಅವರು ಕನ್ನಡದಲ್ಲಿ ಕೊನೆಯದಾಗಿ ನಿರ್ದೇಶನ ಮಾಡಿದ್ದು 1993ರಲ್ಲಿ ತೆರೆಗೆ ಬಂದ ಬಹದ್ದೂರ್ ಹೆಣ್ಣು ಚಿತ್ರ. ಆ ಚಿತ್ರದಲ್ಲಿ ಮಹಾಭಾರತ ಧಾರಾವಾಹಿಯ ದ್ರೌಪದಿಯ ಪಾತ್ರದಿಂದ ದೇಶದಾದ್ಯಂತ ಸುಪ್ರಸಿದ್ಧರಾಗಿದ್ದ ರೂಪಾ ಗಂಗೂಲಿಯವರನ್ನು ಕನ್ನಡಕ್ಕೆ ತಂದಿದ್ದು ಶೇಷಗಿರಿ ರಾವ್ ಅವರ ಒಂದು ಸಾಧನೆ. ನೋಡಿ, ತಮ್ಮ ಮೊದಲ ತೆಲುಗು ಚಿತ್ರವನ್ನು ಶತದಿನೋತ್ಸವ ದಾಟಿಸಿದಂಥ ಒಬ್ಬ ನಿರ್ದೇಶಕರು. ಮುಂದೆ ತೆಲುಗು ಹಾಗೂ ತಮಿಳಿನಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು. ಕನ್ನಡಕ್ಕೆ ಬಂದು ತಮ್ಮ ಮಾತೃಭಾಷೆಗಿಂತ ಹೆಚ್ಚು ಚಿತ್ರಗಳನ್ನು ಕನ್ನಡದಲ್ಲಿ ನಿರ್ದೇಶನ ಮಾಡಿ ಅನೇಕ ನಿರ್ಮಾಪಕರನ್ನು ಯಶಸ್ಸಿನ ಹಳಿಗೆ ತಂದಂಥ ಒಬ್ಬ ನಿರ್ದೇಶಕರು. ಅವರ ಬಗೆಗೆ ನಮಗೆ ಅವರು ಮಾಡಿರುವಂಥ ಈ ಚಿತ್ರಗಳು ಸಾಧನೆಗಳನ್ನು ಬಿಟ್ಟರೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ ಅನ್ನೋದು ಒಂದು ರೀತಿಯಲ್ಲಿ ನಾವೇ ನಾಚಿಕೆ ಪಡಬೇಕಾದಂಥ ವಿಚಾರ.
1976ರಲ್ಲಿ ಒಂದರ ಹಿಂದೊಂದರಂತೆ ತೆರೆಗೆ ಬಂದ ರಾಜ್ಕುಮಾರ್ ಅವರ 2 ಚಿತ್ರ ಬಹದ್ದೂರ್ ಗಂಡು ಹಾಗೂ ರಾಜಾ ನನ್ನ ರಾಜ, ಎರಡೂ ಚಿತ್ರಗಳು ಯಶಸ್ವಿ ಚಿತ್ರಗಳು. ಆ ಎರಡೂ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ಎ.ವಿ. ಶೇಷಗಿರಿ ರಾವ್ ಅವರೇ. ಆ ಚಿತ್ರಗಳ ಸ್ವರ್ಣ ಮಹೋತ್ಸವ ವರ್ಷವಾದ ಈ ಇಸವಿಯಲ್ಲಿ ಶೇಷಗಿರಿ ರಾವ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಬೇಕು ಅಂದಾಗ ನಮಗೆ ಲಭ್ಯವಾಗಿದ್ದು ಇಷ್ಟೇ ವಿವರಗಳು. ಕನ್ನಡದಲ್ಲಿ 1993ರ ನಂತರ ಅವರು ಕಾಣಿಸ್ಕೊಳ್ಳಿಲ್ಲ. ಆದರೆ ಅವರು ಕೊನೆಯುಸಿರೆಳೆದಿದ್ದು ಅದಾದ 14 ವರ್ಷಗಳ ನಂತರ, ಅಂದರೆ 2007ನೇ ಇಸ್ವಿ ಜೂನ್ 17ನೇ ತಾರೀಕು. ಆಗ ಕೂಡ ಅವರು ಚಟುವಟಿಕೆಯಿಂದ ಆರೋಗ್ಯವಂತರಾಗಿಯೇ ಇರ್ತಾರೆ, 81ನೇ ವರ್ಷದಲ್ಲಿ ಇರ್ತಾರೆ. ಎಷ್ಟು ಚಟುವಟಿಕೆಯಾಗಿದ್ದರು ಅಂದರೆ ಆವತ್ತು ಸಂಜೆ ಅವರು ರಜನಿಕಾಂತ್ ಅವರ ಒಂದು ಯಶಸ್ವಿ ಚಿತ್ರ ಶಿವಾಜಿ, ಆ ಚಿತ್ರದ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಟಿಕೆಟನ್ನು ಕೂಡ ಬುಕ್ ಮಾಡಿಸಿರ್ತಾರೆ. ಆದರೆ ದುರದೃಷ್ಟವಶಾತ್ ಆವತ್ತು ಅವರು ಮನೆಯಲ್ಲಿ ಜಾರಿ ಬೀಳ್ತಾರೆ. ಅದರಿಂದಾಗಿ ಅವರ ತಲೆಗೆ ಏಟು ಬಿದ್ದು ಬ್ರೈನ್ ಹ್ಯಾಮರೇಜ್ ಆಗುತ್ತೆ. ಸಾಯಂಕಾಲ ಅವರು ಚಿತ್ರವನ್ನು ವೀಕ್ಷಣೆ ಮಾಡುವ ಹೊತ್ತಿಗಾಗಲೇ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗಿರ್ತಾರೆ. ಶೇಷಗಿರಿ ರಾವ್ ಅವರ ಪತ್ನಿ ಅದಕ್ಕೂ ಮೊದಲೇ ನಿಧನರಾಗಿರ್ತಾರೆ. ಅವರು ಮರಣ ಹೊಂದಿದಾಗ ಅವರು 2 ಪುತ್ರಿಯರನ್ನು ಅಗಲಿ ಹೋಗ್ತಾರೆ. ಚೆನ್ನೈನಲ್ಲಿಯೇ ಅವರ ನಿವಾಸ ಇದ್ದಿದ್ದರಿಂದಾಗಿ ಅಲ್ಲಿಯೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇಲ್ಲಿ ನಾನು ಉಲ್ಲೇಖ ಮಾಡಿರುವಂಥ ಅನೇಕ ಚಿತ್ರಗಳು ಇವತ್ತು ನಿಮಗೆ ವೀಕ್ಷಣೆಗೆ ಲಭ್ಯವಿದೆ. ಆ ಚಿತ್ರಗಳ ಗುಣಮಟ್ಟವನ್ನು ನೋಡಿದಾಗ ಒಂದು ಚಿತ್ರವನ್ನು ಹೇಗೆ ಯಶಸ್ಸಿನ ಹಳಿಗೆ ಕೊಂಡೊಯ್ಯಬೇಕು ಅನ್ನುವ ತಂತ್ರಗಾರಿಕೆ ಎ.ವಿ. ಶೇಷಗಿರಿ ರಾವ್ ಅವರಿಗೆ ಕರಗತವಾಗಿತ್ತು ಅನ್ನೋದು ಈ ಚಿತ್ರಗಳನ್ನು ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ. ಜೊತೆಗೆ ಅವರ ಒಂದು ಕ್ಯಾನ್ವಾಸ್ ಇದೆಯಲ್ಲ, ಎಷ್ಟು ವಿಸ್ತಾರವಾದದ್ದು ಅಂದರೆ ಒಂದು ಢಕಾಯಿತರ ಕಥೆಯನ್ನು ಕೂಡ ತೆರೆಯ ಮೇಲೆ ತರ್ತಾರೆ, ಅಪ್ಪಟ ಸಾಂಸಾರಿಕ ಚಿತ್ರವನ್ನು ಕೂಡ ತೆರೆಗೆ ತರ್ತಾರೆ. ಇನ್ನು ಉತ್ತರ ಕರ್ನಾಟಕದ ಜನಪ್ರಿಯ ನಾಟಕ ಸಂಪತ್ತಿಗೆ ಸವಾಲ್, ಬಿ.ಪಿ. ಧುತ್ತರ್ಗಿ ಅವರು ಬರೆದಂಥ ಒಂದು ನಾಟಕ, ಆ ನಾಟಕವನ್ನು ಕೂಡ ತೆರೆಗೆ ಅದ್ಭುತವಾಗಿ ಅಳವಡಿಸ್ತಾರೆ. ಮುಂದೆ ಅದು ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. ಇಂಥ ಒಬ್ಬ ನಿರ್ದೇಶಕರಿಗೆ ಗೌರವಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಂಥ ನಿರ್ದೇಶಕರ ಬಗ್ಗೆ ನಾವು ಇದುವರೆಗೆ ವಹಿಸಿರುವಂಥ ಒಂದು ಉದಾಸೀನತೆ ಇದೆಯಲ್ಲ, ಇದನ್ನು ಮೈ ಕೊಡವಿ ಎದ್ದು ಸಾಕಷ್ಟು ಇಂಥವರ ಸಾಧನೆಗಳನ್ನು ದಾಖಲಿಸುವಂಥ ಪ್ರಯತ್ನ ಆಗಬೇಕು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.